ಜಪಾನಿ ಶೈಲಿಯ ಮಾನಸಿಕ ಶುದ್ಧೀಕರಣದ ಸೂತ್ರಗಳು ಆಡಿಯೋ ಇನ್ಸೈಟ್ಸ್ ವಿಶೇಷ ಪ್ರಸ್ತುತಿ. ಯೋಚನೆ ಮಾಡಿ ನೋಡಿ, ನಮ್ಮ ಮನಸ್ಸು ಒಂದು ದೊಡ್ಡ ಕೊಠಡಿಯಂತೆ ಕೆಲಸ ಮಾಡುತ್ತದೆ. ಆ ಕೊಠಡಿಯಲ್ಲಿ ಎಲ್ಲ ವಸ್ತುಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದರೆ ಏನಾಗಬಹುದು? ಶಾಲೆ ಅಥವಾ ಕಚೇರಿಯ ಕೆಲಸಗಳು, ಸ್ನೇಹಿತರು ಆಡಿದ ಹಳೆಯ ಮಾತುಗಳು, ಮೊಬೈಲ್ ಫೋನ್ನಲ್ಲಿ ಇತ್ತೀಚೆಗೆ ನೋಡಿದ ವಿಡಿಯೋಗಳು, ನಾಳಿನ ನೂರಾರು ಯೋಜನೆಗಳು, ಮನೆಯ 10 ಹಲವು ಜವಾಬ್ದಾರಿಗಳು ಎಲ್ಲವೂ ಒಂದೇ ಕಡೆ ಕಸದಂತೆ ಬಿದ್ದಿದ್ದರೆ ಆ ಕೊಠಡಿಯಲ್ಲಿ ವಾಸಿಸಲು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಮ್ಮ ತಲೆಯಲ್ಲಿ ದಿನವಿಡೀ ಇಂತಹ ನೂರಾರು ವಿಷಯಗಳು ಅಸ್ತವ್ಯಸ್ತವಾಗಿ ಓಡುತ್ತಿರುತ್ತವೆ. ನಮಗೆ ನಿಜವಾದ ತೊಂದರೆ ಶುರುವಾಗುವುದು ಯಾವಾಗ ಗೊತ್ತೇ? ಒಂದು ಕೆಲಸ ಮುಗಿದ ನಂತರವೂ ಮನಸ್ಸು ಆ ಕೆಲಸದ ಆಲೋಚನೆಗಳಿಂದ ಹೊರಬರಲು ಒಪ್ಪದೇ ಇದ್ದಾಗ. ಹೌದು, ಕೆಲಸ ಮುಗಿದಿರುತ್ತದೆ, ಆದರೆ ನಮ್ಮ ಆಲೋಚನೆಗಳು ಮಾತ್ರ ಇನ್ನೂ ಅದೇ ಕೆಲಸದ ಸುತ್ತ ಸುತ್ತುತ್ತಿರುತ್ತವೆ. ಹಗಲಿನಲ್ಲಿ ಕೆಲಸ ಮುಗಿಸಿ ರಾತ್ರಿ ಮಲಗಿದಾಗಲೂ ಸಹ ನಮ್ಮ ಮನಸ್ಸು ಹಳೆಯ ಕೆಲಸಗಳ ಬಗ್ಗೆ ಆಲೋಚಿಸುತ್ತಾ ಇರುತ್ತದೆ. ಎಲ್ಲಾದರೂ ಯಾವುದಾದರೂ ಕೆಲಸ ಬಿಟ್ಟು ಹೋಯಿತೆ ಎಂದು ಪಿಸುಗುಡುತ್ತಿರುತ್ತದೆ. ಸ್ನೇಹಿತರೊಂದಿಗೆ ನಡೆಸಿದ ಮಾತುಕತೆ ಮುಗಿದ ನಂತರವೂ ಅದೇ ಮಾತುಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತವೆ. ನಮ್ಮ ದೇಹ ವಿಶ್ರಾಂತಿ ಪಡೆಯಲು ಬಯಸಿದರೂ ನಮ್ಮ ಮನಸ್ಸು ಮಾತ್ರ ನಿರಂತರವಾಗಿ ಚಟುವಟಿಕೆಯಿಂದ ಇರುತ್ತದೆ. ಇದನ್ನು ಮೊಬೈಲ್ ಫೋನ್ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಹಲವು ಆಪ್ಗಳು ಒಟ್ಟಿಗೆ ತೆರೆದಿದ್ದರೆ ಏನಾಗುತ್ತದೆ? ಮೊಬೈಲ್ ನಿಧಾನವಾಗುತ್ತದೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿಯೂ ಸಹ ಹಳೆಯ ಕೆಲಸಗಳು ಮುಚ್ಚದಿದ್ದರೆ ಮಾನಸಿಕ ಶಕ್ತಿ ವ್ಯರ್ಥವಾಗಿ ಪೋಲಾಗುತ್ತದೆ. ನಮ್ಮ ಮಿದುಳು ಕೂಡ ಒಂದು ಸುಂದರ ಕಂಪ್ಯೂಟರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳ ಕಸವನ್ನು ಸ್ವಚ್ಛಗೊಳಿಸಿ ಜೀವನವನ್ನು ಹಗುರಗೊಳಿಸುವ ಜಪಾನ್ ದೇಶದ 6 ಅದ್ಭುತ ಸೂತ್ರಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಸೂತ್ರಗಳು ಕೇವಲ ನಿಯಮಗಳಲ್ಲ, ಇವು ನಮ್ಮನ್ನು ಆಳವಾದ ಮಾನಸಿಕ ಪ್ರಶಾಂತತೆಗೆ ಕರೆದೊಯ್ಯುವ ಹೆಬ್ಬಾಗಿಲುಗಳು. ಮೊದಲನೆಯ ಅಧ್ಯಾಯ, ಜಾನ್-ಇನ್ ಅಥವಾ ಜಾನ್-ಶಿನ್ ಮಾನಸಿಕ ಟ್ಯಾಬ್ಗಳನ್ನು ಮುಚ್ಚುವ ಕಲೆ. ಕಂಪ್ಯೂಟರ್ನಲ್ಲಿ ಹಲವು ಬ್ರೌಸರ್ ಟ್ಯಾಬ್ಗಳು ತೆರೆದಿದ್ದರೆ ಇಡೀ ಸಿಸ್ಟಮ್ ನಿಧಾನವಾಗುತ್ತದೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿಯೂ ಸಹ ದಿನವಿಡೀ ಮಾನಸಿಕ ಟ್ಯಾಬ್ಗಳು ತೆರೆದೇ ಇರುತ್ತವೆ. ಕೆಲವು ಕೆಲಸಗಳು ಪೂರ್ಣಗೊಂಡಿದ್ದರೂ ನಮ್ಮ ಮಿದುಳು ಅವುಗಳನ್ನು ಇನ್ನೂ ಸಕ್ರಿಯ ಎಂದು ಭಾವಿಸಿ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗೊಳಿಸುತ್ತಲೇ ಇರುತ್ತದೆ. ಉದಾಹರಣೆಗೆ, ನೀವು ಸಂಜೆ ನಿಮ್ಮ ಯೋಜನೆಯನ್ನು ಯಶಸ್ವಿಯಾಗಿ ಮುಗಿಸಿರುತ್ತೀರಿ. ಶಿಕ್ಷಕರಿಗೆ ಅಥವಾ ಕಚೇರಿಯ ಮುಖ್ಯಸ್ಥರಿಗೆ ತೋರಿಸಿ ಮೆಚ್ಚುಗೆಯನ್ನು ಕೂಡ ಪಡೆದಿರುತ್ತೀರಿ. ಆದರೆ ರಾತ್ರಿ ಮಲಗುವಾಗ ಹಠಾತ್ತನೆ ಅದೇ ಯೋಜನೆಯ ನೆನಪುಗಳು ನಿಮ್ಮನ್ನು ಕಾಡಲು ಶುರು ಮಾಡುತ್ತವೆ. ನಾನು ಮಾಡಿದ್ದು ಸರಿಯಾಗಿದೆಯೇ ಎಂದು ಮನಸ್ಸು ನಿಮ್ಮನ್ನು ಕೇಳುತ್ತದೆ. ಈ ಸಮಯದಲ್ಲಿ ಕೆಲಸ ಮುಗಿದಿದ್ದರೂ ಮನಸ್ಸಿನ ಟ್ಯಾಬ್ ಇನ್ನೂ ಮುಚ್ಚಿಲ್ಲ ಎಂದರ್ಥ. ಇಲ್ಲಿಯೇ ನಮಗೆ ಜಪಾನೀ ಸಂಸ್ಕೃತಿಯ ಜಾನ್-ಇನ್ ಸೂತ್ರ ಸಹಾಯ ಮಾಡುತ್ತದೆ. ಇದರ ಅರ್ಥ ಎಲ್ಲವನ್ನೂ ಮರೆತು ಬಿಡುವುದಲ್ಲ, ಬದಲಿಗೆ ಮುಗಿದ ಕೆಲಸಕ್ಕೆ ಗೌರವಪೂರ್ವಕವಾಗಿ ವಿದಾಯ ಹೇಳುವುದು. ನಮ್ಮ ಮನೆಗೆ ಬಂದ ಅತಿಥಿಗಳು ಹೊರಡುವಾಗ ವಿದಾಯ ಹೇಳಿ ಹೋಗುವಂತೆ ನಮ್ಮ ಕೆಲಸಗಳಿಗೂ ನಾವು ವಿದಾಯ ಹೇಳಬೇಕು. ಇದರ ಅಭ್ಯಾಸ ಅತ್ಯಂತ ಸರಳವಾಗಿದೆ. ದಿನದ ಕೊನೆಯಲ್ಲಿ ಕೇವಲ 1 ನಿಮಿಷದ ಸಮಯವನ್ನು ನಿಮಗಾಗಿ ಮೀಸಲಿಡಿ. ಎಲ್ಲಾದರೂ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ನಿಮ್ಮ ಇಡೀ ದಿನವನ್ನು ಒಂದು ಚಲನಚಿತ್ರದಂತೆ ನೋಡಿ. ಬೆಳಗಿನಿಂದ ಸಂಜೆಯವರೆಗೆ ನೀವು ಏನೇನು ಮಾಡಿದ್ದೀರಿ ಎಂಬುದನ್ನು ನಿಧಾನವಾಗಿ ನೆನಪಿಸಿಕೊಳ್ಳಿ. ಈಗ ಪೂರ್ಣಗೊಂಡ ಎಲ್ಲ ಕೆಲಸಗಳನ್ನೂ ನಿಮ್ಮ ಮನಸ್ಸಿನ ಪರದೆಯ ಮೇಲೆ ನೋಡಿ. ಶಾಲೆ ಅಥವಾ ಕಚೇರಿಯ ಕೆಲಸ ಮುಗಿದಿರುವುದು, ಯಾರಿಗೋ ಕರೆ ಮಾಡಿ ಮಾತನಾಡಿರುವುದು ಅಥವಾ ಯಾವುದೇ ಸಣ್ಣ ಕೆಲಸ ಮುಗಿದಿರುವುದು ಇರಬಹುದು. ಪ್ರತಿಯೊಂದು ಕೆಲಸವನ್ನು ಬ್ರೌಸರ್ ಟ್ಯಾಬ್ ಎಂದು ಕಲ್ಪಿಸಿಕೊಳ್ಳಿ. ಆ ಟ್ಯಾಬ್ಗಳ ಮೇಲೆ ಒಂದು ಕೆಂಪು ಬಣ್ಣದ ಎಕ್ಸ್ ಬಟನ್ ಇರುವುದನ್ನು ಊಹಿಸಿಕೊಳ್ಳಿ. ಮನಸ್ಸಿನಲ್ಲಿಯೇ ಆ ಕೆಂಪು ಬಟನ್ ಒತ್ತಿ. ಬಟನ್ ಒತ್ತಿದ ತಕ್ಷಣ ನಿಮ್ಮ ಮನಸ್ಸಿಗೆ ನೀವೇ ಹೇಳಿಕೊಳ್ಳಿ, ಈ ಕೆಲಸ ಮುಗಿದಿದೆ, ನಾನು ಇದನ್ನು ಈಗ ಮುಚ್ಚುತ್ತಿದ್ದೇನೆ. ಹೀಗೆ ಒಂದೊಂದಾಗಿ ಪೂರ್ಣಗೊಂಡ ಕೆಲಸಗಳ ಟ್ಯಾಬ್ಗಳನ್ನು ಮುಚ್ಚುತ್ತಾ ಹೋಗಿ. ಇದು ಯಾವುದೇ ಜಾದೂ ಅಲ್ಲ, ಆದರೆ ನಮ್ಮ ಮಿದುಳಿಗೆ ಕೆಲಸ ಮುಗಿದಿದೆ ಎಂಬ ಸ್ಪಷ್ಟ ಸಂಕೇತ ನೀಡುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ನಮ್ಮ ಮನಸ್ಸಿಗೆ ಹಲವು ಬಾರಿ ಕೆಲಸ ಮುಗಿದಿರುವ ವಿಷಯವೇ ಅರ್ಥವಾಗುವುದಿಲ್ಲ. ನಾವು ಯಾವಾಗ ಪ್ರಜ್ಞಾಪೂರ್ವಕವಾಗಿ ಮುಚ್ಚುವ ಸಂಕೇತ ನೀಡುತ್ತೇವೆಯೋ ಆಗ ಮನಸ್ಸು ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ತಲುಪುತ್ತದೆ. ಆಟ ಮುಗಿದ ನಂತರವೂ ಬ್ಯಾಟ್ ಹಿಡಿದುಕೊಂಡು ಇಡೀ ಮನೆಯಲ್ಲಿ ತಿರುಗಾಡುತ್ತಿದ್ದರೆ ಆಟ ನಿಜವಾಗಿಯೂ ಮುಗಿದಂತೆ ಆಗುತ್ತದೆಯೇ? ಖಂಡಿತ ಇಲ್ಲ. ಅದೇ ರೀತಿ ಕೆಲಸ ಮುಗಿದ ನಂತರವೂ ಮನಸ್ಸು ಅದನ್ನು ಹಿಡಿದುಕೊಂಡು ಕುಳಿತಿದ್ದರೆ ಒಳಗಿನ ಗೊಂದಲ ನಿಲ್ಲುವುದಿಲ್ಲ. ಮನಸ್ಸಿನಲ್ಲಿ ಹಲವು ಟ್ಯಾಬ್ಗಳು ತೆರೆದಿದ್ದರೆ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗುತ್ತದೆ. ಅಧ್ಯಯನದಲ್ಲಿ ಮನಸ್ಸು ತೊಡಗುವುದಿಲ್ಲ. ಸಣ್ಣ ವಿಷಯಗಳಿಗೂ ಕೋಪ ಬರಬಹುದು ಮತ್ತು ನಿದ್ದೆಯೂ ಸಹ ಸರಿಯಾಗಿ ಬರುವುದಿಲ್ಲ. ದೇಹಕ್ಕೆ ದಣಿವಿಲ್ಲದಿದ್ದರೂ ಮಾನಸಿಕವಾಗಿ ನಿಶ್ಶಕ್ತಿ ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ದೇಹದ ಆಯಾಸವಲ್ಲ, ಬದಲಿಗೆ ಮಿದುಳು ಹಿನ್ನೆಲೆಯಲ್ಲಿ ನಿರಂತರವಾಗಿ ನಡೆಸುತ್ತಿರುವ ಪ್ರಕ್ರಿಯೆಗಳು. ನಮ್ಮ ಮಿದುಳಿಗೆ ವಿಶ್ರಾಂತಿಯ ಅಗತ್ಯವಿದೆ. ಗದ್ದೆಗೆ ನೀರು ಹಾಯಿಸಿದ ನಂತರ ಸ್ವಲ್ಪ ಸಮಯ ಮಣ್ಣು ಒಣಗಲು ಬಿಡುವಂತೆ ಮಿದುಳಿಗೂ ಖಾಲಿ ಜಾಗ ಬೇಕು.
ಯಾವಾಗಲೂ ಆಲೋಚನೆಗಳು ಓಡುತ್ತಿದ್ದರೆ ಹೊಸ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ. ಕೆಲವು ಮಕ್ಕಳು ಅಥವಾ ವಯಸ್ಕರು ಬೇಗನೆ ಗಮನ ಕೇಂದ್ರೀಕರಿಸುತ್ತಾರೆ. ಇದರ ಅರ್ಥ ಅವರು ಹೆಚ್ಚು ಬುದ್ಧಿವಂತರು ಎಂದಲ್ಲ, ಬದಲಿಗೆ ಅವರ ಮನಸ್ಸಿನಲ್ಲಿ ಗೊಂದಲಗಳು ಕಡಿಮೆ ಇರುತ್ತವೆ ಅಷ್ಟೇ. ನಮ್ಮ ಬ್ಯಾಗ್ನಲ್ಲಿ ಹಳೆಯ ಕಾಗದಗಳು, ಮುರಿದ ಪೆನ್ಸಿಲ್ಗಳು ತುಂಬಿಕೊಂಡಿದ್ದರೆ ಹೊಸ ಪುಸ್ತಕಗಳನ್ನು ಇಡಲು ಜಾಗ ಇರುವುದಿಲ್ಲ. ಅದೇ ರೀತಿ ಮನಸ್ಸಿನಲ್ಲಿರುವ ಹಳೆಯ ಆಲೋಚನೆಗಳನ್ನು ಹೊರಹಾಕಿದಾಗ ಮಾತ್ರ ಹೊಸ ಆಲೋಚನೆಗಳಿಗೆ ಜಾಗ ಸಿಗುತ್ತದೆ. ಜಾನಿನ್ ನಮಗೆ ಮರೆಯುವುದನ್ನು ಕಲಿಸುವುದಿಲ್ಲ, ಅದು ಬಿಟ್ಟು ಬಿಡುವುದನ್ನು ಕಲಿಸುತ್ತದೆ. ಪ್ರತಿಯೊಂದು ವಿಷಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಅಗತ್ಯವಿಲ್ಲ. ಕೆಲಸ ಮುಗಿದ ನಂತರ ಅದನ್ನು ಹೋಗಲು ಬಿಡುವುದು ಒಂದು ಅದ್ಭುತ ಕಲೆಯಾಗಿದೆ. ಪ್ರತಿದಿನ ಹಲ್ಲುಜ್ಜುವಂತೆ ಪ್ರತಿದಿನ ಮಾನಸಿಕ ಸ್ವಚ್ಛತೆಯನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ಯಾವಾಗಲೂ ಹಗುರವಾಗಿರುತ್ತದೆ. ಮಲಗುವ ಮುನ್ನ ನೂರಾರು ಯೋಚನೆಗಳು ಓಡುತ್ತಿದ್ದರೆ ನಿದ್ದೆ ಚೆನ್ನಾಗಿ ಬರುವುದಿಲ್ಲ. ಆದರೆ ಈ ಟ್ಯಾಬ್ಗಳನ್ನು ಮುಚ್ಚಿದಾಗ ಮನಸ್ಸು ಶಾಂತವಾಗುತ್ತದೆ. ಹೆಚ್ಚು ಆಲೋಚಿಸುವುದು ಎಂದರೆ ಹೆಚ್ಚು ಬುದ್ಧಿವಂತಿಕೆ ಎಂದಲ್ಲ. ಮಿತಿಮೀರಿದ ಆಲೋಚನೆ ಮನಸ್ಸನ್ನು ದಣಿಸುತ್ತದೆ. ಬುದ್ಧಿವಂತಿಕೆ ಎಂದರೆ ಸರಿಯಾದ ಸಮಯದಲ್ಲಿ ಆಲೋಚನೆಗಳನ್ನು ನಿಲ್ಲಿಸುವುದು. ಹೌದು, ಸಂಚಾರ ನಿಯಂತ್ರಣದ ಸಂಕೇತಗಳು ರಸ್ತೆಯನ್ನು ನಿಯಂತ್ರಿಸುವಂತೆ ಮಾನಸಿಕ ಮುಚ್ಚುವಿಕೆಯು ಮಿದುಳನ್ನು ನಿಯಂತ್ರಿಸುತ್ತದೆ. ರಸ್ತೆಯಲ್ಲಿ ಎಲ್ಲ ವಾಹನಗಳು ಒಟ್ಟಿಗೆ ಚಲಿಸಿದರೆ ಟ್ರಾಫಿಕ್ ಜಾಮ್ ಆಗುತ್ತದೆ. ಅದೇ ರೀತಿ ಎಲ್ಲ ಆಲೋಚನೆಗಳು ಒಟ್ಟಿಗೆ ಓಡಿದರೆ ಮನಸ್ಸಿನಲ್ಲಿ ಗೊಂದಲದ ಗದ್ದಲ ಹೆಚ್ಚಾಗುತ್ತದೆ. 2ನೆಯ ಅಧ್ಯಾಯ, ಮಿಸೋಗಿ ಬ್ರೈನ್ ಡಂಪ್, ಮನಸ್ಸಿನ ಕಸವನ್ನು ಹೊರಹಾಕುವ ವಿಧಾನ. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಏಕಕಾಲದಲ್ಲಿ ನೂರಾರು ವಿಷಯಗಳು ಓಡುತ್ತಿರುತ್ತವೆ. ನಿಜವಾದ ಸಮಸ್ಯೆ ಏನೆಂಬುದೇ ಅರ್ಥವಾಗದಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ತಲೆಯಲ್ಲಿ ಯಾವುದೋ ರೇಡಿಯೋ ಆನ್ ಆಗಿದ್ದು ಅದರಲ್ಲಿ ಹಲವು ಚಾನೆಲ್ಗಳು ಒಟ್ಟಿಗೆ ಪ್ಲೇ ಆಗುತ್ತಿರುವಂತೆ ಭಾಸವಾಗುತ್ತದೆ. ಆಲೋಚನೆಗಳ ಗದ್ದಲ ಒಳಗಡೆಯೇ ಹೆಚ್ಚಿರುತ್ತದೆ. ನಮ್ಮ ಮಿದುಳು ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದರೆ ಅದಕ್ಕೂ ಒಂದು ಮಿತಿಯಿರುತ್ತದೆ. ನಿರಂತರವಾಗಿ ಹೊಸ ಆಲೋಚನೆಗಳು ಬರುತ್ತಿದ್ದು ಹಳೆಯವುಗಳು ಹೊರಗೆ ಹೋಗದಿದ್ದರೆ ಮನಸ್ಸು ಭಾರವಾಗುತ್ತದೆ. ಆಗ ಸಣ್ಣ ವಿಷಯವೂ ದೊಡ್ಡದಾಗಿ ಕಾಣಿಸುತ್ತದೆ. ಮನಸ್ಸಿನಲ್ಲಿ ಯಾವುದೋ ಗಂಟು ಬಿದ್ದಂತೆ ಭಾಸವಾಗುತ್ತದೆ, ಆದರೆ ಅದನ್ನು ಬಿಡಿಸುವುದು ಹೇಗೆ ಎಂದು ತಿಳಿಯುವುದಿಲ್ಲ. ಇಲ್ಲಿ ನಮಗೆ ಮಿಸೋಗಿ ಬ್ರೈನ್ ಡಂಪ್ ವಿಧಾನ ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಮಿಸೋಗಿ ಎಂದರೆ ಜಪಾನಿ ಸಂಸ್ಕೃತಿಯಲ್ಲಿ ಶುದ್ಧೀಕರಣ ಎಂದರ್ಥ. ಸ್ನಾನ ಮಾಡುವುದರಿಂದ ದೇಹ ಹೇಗೆ ಸ್ವಚ್ಛವಾಗುತ್ತದೆಯೋ ಅದೇ ರೀತಿ ಈ ವಿಧಾನದಿಂದ ಮನಸ್ಸು ಸ್ವಚ್ಛವಾಗುತ್ತದೆ. ಇದನ್ನು ಮಾನಸಿಕ ಸ್ನಾನ ಎಂದು ಕರೆಯಬಹುದು. ನಿಮ್ಮ ಕೊಠಡಿಯಲ್ಲಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಮಾನುಗಳನ್ನು ತಂದು ಹಾಕುತ್ತಿದ್ದರೆ ಏನಾಗುತ್ತದೆ? ಕೆಲವು ದಿನಗಳ ನಂತರ ಕೊಠಡಿಯಲ್ಲಿ ಓಡಾಡಲು ಜಾಗ ಇರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿಯೂ ಸಹ ಭಯ, ಆತಂಕ, ಕೋಪ, ಗೊಂದಲ ಮತ್ತು ಅಪೂರ್ಣ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಾ ಹೋಗುತ್ತವೆ. ನಮ್ಮ ಮಿದುಳು ಎಲ್ಲ ವಿಷಯಗಳು ಮುಖ್ಯ ಎಂದು ಭಾವಿಸಿ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಎಲ್ಲ ವಿಷಯಗಳೂ ಮುಖ್ಯವಾಗಿರುವುದಿಲ್ಲ. ಕೆಲವು ವಿಷಯಗಳು ಕೇವಲ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಅಷ್ಟೇ. ಮಿತಿಮೀರಿದ ಆಲೋಚನೆಗಳು ಶುರುವಾದಾಗ ಮನುಷ್ಯ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಗೊಂದಲಕ್ಕೊಳಗಾಗುತ್ತಾನೆ. ಒಂದು ಪ್ರಶ್ನೆಯಿಂದ ಮತ್ತೊಂದು ಪ್ರಶ್ನೆ ಹುಟ್ಟುತ್ತದೆ. ಇಡೀ ಮನಸ್ಸು ಒಂದು ದೊಡ್ಡ ಚಕ್ರವ್ಯೂಹವಾಗಿ ಬದಲಾಗುತ್ತದೆ. ಮಿಸೋಗಿ ಬ್ರೈನ್ ಡಂಪ್ನ ನಿಯಮ ಅತ್ಯಂತ ನೇರವಾಗಿದೆ. ಯಾವಾಗ ಮನಸ್ಸು ತುಂಬಾ ಭಾರ ಎನಿಸುತ್ತದೆಯೋ ಆಗ ಒಂದು ಸಾಧಾರಣ ಕಾಗದವನ್ನು ತೆಗೆದುಕೊಳ್ಳಿ. ಯಾವುದೇ ಸುಂದರವಾದ ಡೈರಿ ಬೇಡ, ಒಂದು ಹರಿದ ಕಾಗದದ ತುಂಡು ಸಾಕು. ಈಗ ನಿಮ್ಮ ತಲೆಯಲ್ಲಿ ಏನೇನು ಓಡುತ್ತಿದೆಯೋ ಅದನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಬರೆಯಲು ಶುರು ಮಾಡಿ. ಇಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಸರಿಯಾಗಿ ಬರೆಯಲು ಪ್ರಯತ್ನಿಸಬೇಡಿ. ವ್ಯಾಕರಣ ಸರಿ ಇದೆಯೇ ಅಥವಾ ಇಲ್ಲವೇ ಎಂಬುದರ ಕಡೆಗೆ ಗಮನ ಕೊಡಬೇಡಿ. ನಿಮ್ಮ ಅಕ್ಷರಗಳು ಚೆನ್ನಾಗಿವೆಯೇ ಎಂಬ ಚಿಂತೆ ಬೇಡ. ಮನಸ್ಸಿನಲ್ಲಿ ಬರುವ ಕೋಪ, ಆತಂಕ, ಭಯ ಎಲ್ಲವನ್ನೂ ಕಾಗದದ ಮೇಲೆ ಇಳಿಸಿ. ನನಗೆ ಏನು ಅನಿಸುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ ಎಂದಾದರೆ ಅದನ್ನೇ ಕಾಗದದ ಮೇಲೆ ಬರೆಯಿರಿ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ನೀವೇ ತೀರ್ಪು ಮಾಡಲು ಹೋಗಬೇಡಿ. ಕೇವಲ ಮನಸ್ಸನ್ನು ಖಾಲಿ ಮಾಡಿ. ಇದನ್ನು ಬ್ರೈನ್ ಡಂಪ್ ಎಂದು ಕರೆಯಲು ಕಾರಣ ಏನೆಂದರೆ ನೀವು ನಿಮ್ಮ ತಲೆಯ ಭಾರವನ್ನು ಕಾಗದದ ಮೇಲೆ ಇಳಿಸುತ್ತಿದ್ದೀರಿ. ಒಂದು ಟ್ರ್ಯಾಕ್ಟರ್ ಮಣ್ಣನ್ನು ಹೇಗೆ ಒಂದು ಕಡೆ ಸುರಿಯುತ್ತದೆಯೋ ಹಾಗೆ ಮನಸ್ಸಿನ ಭಾರವನ್ನು ಹೊರಹಾಕಿ. ಬರೆದ ನಂತರ ನಮಗೆ ತಿಳಿಯುತ್ತದೆ 100 ಸಮಸ್ಯೆಗಳಿವೆ ಅಂದುಕೊಂಡಿದ್ದು ಕೇವಲ 2 ಅಥವಾ 3 ವಿಷಯಗಳು ಮಾತ್ರ ನಮ್ಮನ್ನು ಕಾಡುತ್ತಿರುತ್ತವೆ ಎಂದು. ಬರೆಯುವುದರಿಂದ ಮನಸ್ಸಿನ ಮಂಜು ಕರಗುತ್ತದೆ. ಆಲೋಚನೆಗಳು ತಲೆಯಲ್ಲಿರುವಾಗ ಅತ್ಯಂತ ದೊಡ್ಡದಾಗಿ ಮತ್ತು ಭಯಾನಕವಾಗಿ ಕಾಣಿಸುತ್ತವೆ. ಆದರೆ ಅವುಗಳು ಕಾಗದದ ಮೇಲೆ ಅಕ್ಷರಗಳಾಗಿ ಮೂಡಿದಾಗ ಅವುಗಳ ಗಾತ್ರ ಚಿಕ್ಕದಾಗುತ್ತದೆ. ದೂರದಿಂದ ನೋಡಿದಾಗ ಬೆಟ್ಟ ಅತ್ಯಂತ ಎತ್ತರವಾಗಿ ಕಾಣಿಸುತ್ತದೆ, ಆದರೆ ಹತ್ತಿರ ಹೋದಾಗ ಅದರ ನಿಜವಾದ ಕಲ್ಪನೆ ಸಿಗುತ್ತದೆ. ಬರೆಯುವುದರಿಂದ ಆಲೋಚನೆಗಳು ತಲೆಯಿಂದ ಹೊರಬಂದು ಕಾಗದದ ಮೇಲೆ ಕುಳಿತುಕೊಳ್ಳುತ್ತವೆ. ಮಿದುಳಿಗೆ ಈಗ ತಿಳಿಯುತ್ತದೆ ಆ ಆತಂಕಗಳು ಒಳಗಿಲ್ಲ, ಅವು ಹೊರಬಂದಿವೆ ಎಂದು. ಈಗ ಈ ವಿಧಾನದ ಅತ್ಯಂತ ಪ್ರಮುಖ ಹಂತಕ್ಕೆ ಬರೋಣ ಬನ್ನಿ. ಬರೆದ ನಂತರ ಆ ಕಾಗದವನ್ನು ನಿಧಾನವಾಗಿ ಹರಿದು ಸಣ್ಣ ತುಂಡುಗಳನ್ನಾಗಿ ಮಾಡಿ ಕಸದ ಬುಟ್ಟಿಗೆ ಹಾಕಿ.
ಇದು ನೋಡಲು ಅತ್ಯಂತ ಸರಳ ಕ್ರಿಯೆಯಂತೆ ಕಂಡರೂ ನಮ್ಮ ಮಿದುಳಿಗೆ ಇದು ದೊಡ್ಡ ಸಂಕೇತ ನೀಡುತ್ತದೆ. ಮನಸ್ಸಿನ ಕಸವನ್ನು ಹೊರಹಾಕಲಾಗಿದೆ ಎಂದು ಮಿದುಳು ಅರ್ಥಮಾಡಿಕೊಳ್ಳುತ್ತದೆ. ಸಮಸ್ಯೆಗಳು ಜಾದೂವಿನಂತೆ ತಕ್ಷಣ ಮಾಯವಾಗುವುದಿಲ್ಲ, ಆದರೆ ಅವುಗಳ ಭಾರ ಮಾತ್ರ ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ. ನಾವು ಕೇವಲ ಆಲೋಚನೆಗಳಿಂದ ಬದುಕುವುದಿಲ್ಲ, ಕ್ರಿಯೆಗಳ ಮೂಲಕವೂ ನಮ್ಮ ಮಿದುಳು ಕಲಿಯುತ್ತದೆ. ಕಾಗದವನ್ನು ಹರಿದು ಕಸದ ಬುಟ್ಟಿಗೆ ಹಾಕುವ ದೈಹಿಕ ಕ್ರಿಯೆಯು ಮನಸ್ಸಿಗೆ ಬಿಟ್ಟುಬಿಡುವ ಸಂದೇಶವನ್ನು ತಲುಪಿಸುತ್ತದೆ. ನೀರು ಒಂದೇ ಕಡೆ ನಿಂತರೆ ಕೊಳೆಯಾಗುತ್ತದೆ, ಆದರೆ ಹರಿಯುವ ನೀರು ಯಾವಾಗಲೂ ಶುದ್ಧವಾಗಿರುತ್ತದೆ. ಆಲೋಚನೆಗಳು ಕೂಡ ಅಷ್ಟೇ. ಮನಸ್ಸಿನ ಒಳಗೆ ಉಳಿದರೆ ಭಾರವಾಗುತ್ತವೆ, ಹೊರಬಂದರೆ ಹಗುರವಾಗುತ್ತವೆ. ಈ ಅಭ್ಯಾಸಕ್ಕೆ ಯಾರ ಸಹಾಯವೂ ಬೇಡ. ಕಾಗದ ಎಂದಿಗೂ ಮಧ್ಯದಲ್ಲಿ ಮಾತನಾಡುವುದಿಲ್ಲ, ಅದು ಕೇವಲ ನಮ್ಮ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತದೆ. ಬಲಿಷ್ಠ ವ್ಯಕ್ತಿಗಳು ಎಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ ಎಂಬುದು ತಪ್ಪು ಕಲ್ಪನೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಗೊಂದಲಗಳು ಬರುತ್ತವೆ, ಆದರೆ ಅದನ್ನು ಹೊರಹಾಕುವ ಕಲೆ ಕೆಲವರಿಗೆ ಮಾತ್ರ ತಿಳಿದಿರುತ್ತದೆ. ಮಿಸೋಗಿ ನಮಗೆ ಮಾನಸಿಕ ಸ್ವಚ್ಛತೆಯ ಮಹತ್ವವನ್ನು ಕಲಿಸಿಕೊಡುತ್ತದೆ. ಪ್ರತಿದಿನ ಕೈ ತೊಳೆಯುವಂತೆ ಮನಸ್ಸನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯ. 3ನೆಯ ಅಧ್ಯಾಯ, ಸೇರಿ ಫಿಲ್ಟರ್ ನಿಯಂತ್ರಣದ 2 ಪೆಟ್ಟಿಗೆಗಳ ನಿಯಮ. ಮನಸ್ಸಿನ ಭಾರ ಇಳಿಸಿಕೊಳ್ಳಲು ಮತ್ತೊಂದು ಸುಂದರ ಜಪಾನಿ ಸೂತ್ರವೆಂದರೆ ಸೇರಿ ಫಿಲ್ಟರ್. ಸೇರಿ ಎಂದರೆ ವ್ಯವಸ್ಥಿತವಾಗಿ ವರ್ಗೀಕರಿಸುವುದು ಎಂದರ್ಥ. ನಮಗೆ ಬರುವ ಆಲೋಚನೆಗಳಲ್ಲಿ ಯಾವುದು ಉಪಯುಕ್ತ ಮತ್ತು ಯಾವುದು ಅನುಪಯುಕ್ತ ಎಂಬುದನ್ನು ತೊಳೆಯುವ ಪ್ರಕ್ರಿಯೆ ಇದಾಗಿದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎದುರಿಸುವ ಗೊಂದಲಗಳಲ್ಲಿ ಹೆಚ್ಚಿನವು ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆಯೇ ಇರುತ್ತವೆ. ಬದಲಾಯಿಸಲು ಸಾಧ್ಯವೇ ಇಲ್ಲದ ವಿಷಯಗಳ ಬಗ್ಗೆ ಆಲೋಚಿಸಿ ನಮ್ಮ ಮಾನಸಿಕ ಶಕ್ತಿಯನ್ನು ನಾವು ವ್ಯರ್ಥ ಮಾಡುತ್ತಿರುತ್ತೇವೆ. ಇದಕ್ಕಾಗಿ ಜಪಾನಿ ತಜ್ಞರು 2 ಪೆಟ್ಟಿಗೆಗಳ ನಿಯಮವನ್ನು ಹೇಳಿಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ 2 ಕಾಲ್ಪನಿಕ ಪೆಟ್ಟಿಗೆಗಳನ್ನು ಊಹಿಸಿಕೊಳ್ಳಿ. ಮೊದಲನೆಯ ಪೆಟ್ಟಿಗೆಯ ಹೆಸರು ನನ್ನ ನಿಯಂತ್ರಣದಲ್ಲಿದೆ. 2ನೆಯ ಪೆಟ್ಟಿಗೆಯ ಹೆಸರು ನನ್ನ ನಿಯಂತ್ರಣದಲ್ಲಿಲ್ಲ. ನಿಮ್ಮ ಮನಸ್ಸಿಗೆ ಬರುವ ಆಲೋಚನೆಗಳನ್ನು ಈ 2 ಪೆಟ್ಟಿಗೆಗಳಲ್ಲಿ ಮಾತ್ರ ಹಾಕಬೇಕು. ಮೊದಲನೆಯ ಪೆಟ್ಟಿಗೆಗೆ ಹೋಗುವ ವಿಷಯಗಳು ಯಾವುವು ಎಂದರೆ ನಿಮ್ಮ ಪ್ರಯತ್ನಗಳು, ನೀವು ಮಾಡುವ ಅಭ್ಯಾಸ, ನೀವು ಕಲಿಯುವ ಕಲೆ, ನಿಮ್ಮ ನಡವಳಿಕೆ, ನಿಮ್ಮ ಮಾತುಗಳು, ನೀವು ಸಮಯವನ್ನು ಬಳಸುವ ವಿಧಾನ ಮತ್ತು ನೀವು ಎಷ್ಟು ಶ್ರಮಪಡುತ್ತೀರಿ ಎಂಬುದು. ಇವೆಲ್ಲವೂ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿವೆ. 2ನೆಯ ಪೆಟ್ಟಿಗೆಗೆ ಹೋಗುವ ವಿಷಯಗಳು ಯಾವುವು ಎಂದರೆ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ, ಬೇರೆಯವರ ಮೂಡ್ ಹೇಗಿದೆ, ಹವಾಮಾನ ಹೇಗಿದೆ, ಭವಿಷ್ಯದಲ್ಲಿ ಏನಾಗಬಹುದು, ಪರೀಕ್ಷೆಯ ಫಲಿತಾಂಶ ಏನಬರಬಹುದು ಮತ್ತು ಯಾರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂಬುದು. ಇವೆಲ್ಲವೂ ನಿಮ್ಮ ನಿಯಂತ್ರಣದಿಂದ ಸಂಪೂರ್ಣವಾಗಿ ಹೊರಗಿವೆ. ನಮ್ಮ ತೊಂದರೆಗೆ ಮುಖ್ಯ ಕಾರಣವೇನೆಂದರೆ ನಾವು ಹೆಚ್ಚಾಗಿ 2ನೆಯ ಪೆಟ್ಟಿಗೆಯಲ್ಲಿರುವ ವಿಷಯಗಳ ಬೆನ್ನತ್ತಿ ಓಡುತ್ತೇವೆ. ಬೇರೆಯವರು ನಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೋ ಎಂದು ದಿನವಿಡೀ ತಲೆ ಕೆಡಿಸಿಕೊಳ್ಳುತ್ತೇವೆ. ಇದರಿಂದ ಮಾನಸಿಕ ದಣಿವು ಹೆಚ್ಚಾಗುತ್ತದೆ. ಇದನ್ನು ಒಂದು ಸುಂದರ ಉದಾಹರಣೆಯ ಮೂಲಕ ಅರ್ಥಮಾಡಿಕೊಳ್ಳೋಣ ಬನ್ನಿ. ನೀವು ಮಣ್ಣಿನಲ್ಲಿ ಒಂದು ಬೀಜವನ್ನು ಬಿತ್ತಿದ್ದೀರಿ ಎಂದು ಭಾವಿಸಿ. ಆ ಬೀಜಕ್ಕೆ ನೀರು ಹಾಕುವುದು, ದಿನವಿಡೀ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಡುವುದು ಮತ್ತು ಅದರ ಕಾಳಜಿ ವಹಿಸುವುದು ನಿಮ್ಮ ಕೈಯಲ್ಲಿದೆ. ಆದರೆ ಆ ಗಿಡ ಎಷ್ಟು ವೇಗವಾಗಿ ಬೆಳೆಯಬೇಕು ಮತ್ತು ಅದರಲ್ಲಿ ಹೂವುಗಳು ಯಾವಾಗ ಅರಳಬೇಕು ಎಂಬುದು ಗಿಡದ ನಿಯಮಕ್ಕೆ ಒಳಪಟ್ಟಿದ್ದು, ಅದು ನಿಮ್ಮ ಕೈಯಲ್ಲಿಲ್ಲ. ನೀವು ಪ್ರತಿದಿನ ಗಿಡವನ್ನು ಮೇಲಕ್ಕೆ ಎಳೆದು ದೊಡ್ಡದಾಗಿಸಲು ಸಾಧ್ಯವಿಲ್ಲ. ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ಗಿಡಕ್ಕೆ ನೀರು ಹಾಕುವ ತನ್ನ ಕೆಲಸದ ಮೇಲೆ ಗಮನ ಹರಿಸುತ್ತಾನೆ ಹೊರತು ಗಿಡವನ್ನು ಎಳೆಯುವ ಪ್ರಯತ್ನ ಮಾಡುವುದಿಲ್ಲ. ಅದೇ ರೀತಿ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಎಂದು ಬಯಸುವುದು 2ನೆಯ ಪೆಟ್ಟಿಗೆಯ ವಿಷಯ. ಪ್ರತಿಯೊಬ್ಬರ ಮನಸ್ಸು ವಿಭಿನ್ನವಾಗಿರುತ್ತದೆ. ಎಲ್ಲರನ್ನೂ ಸಂತೋಷಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬೇರೆಯವರ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ನೆನಪಿಡಿ, ಎಲ್ಲಿ ಕ್ರಿಯೆ ಸಾಧ್ಯವೋ ಅಲ್ಲಿ ನಿಮ್ಮ ಶಕ್ತಿಯನ್ನು ವಿನಿಯೋಗಿಸಿ. ಎಲ್ಲಿ ಕ್ರಿಯೆ ಸಾಧ್ಯವಿಲ್ಲವೋ ಅಲ್ಲಿ ಚಿಂತೆಯನ್ನು ಬಿಟ್ಟುಬಿಡಿ. ಗಾಳಿಯನ್ನು ಕೈಯಲ್ಲಿ ಹಿಡಿಯಲು ಪ್ರಯತ್ನಿಸಿದರೆ ಏನಾಗುತ್ತದೆ? ಕೇವಲ ಆಯಾಸವಾಗುತ್ತದೆ ಅಷ್ಟೇ. ಅದೇ ರೀತಿ ನಮ್ಮ ಕೈಯಲ್ಲಿಲ್ಲದ ವಿಷಯಗಳನ್ನು ನಿಯಂತ್ರಿಸಲು ಹೋದರೆ ಮಾನಸಿಕ ನಿಶಕ್ತಿ ಕಟ್ಟಿಟ್ಟ ಬುತ್ತಿ. ಯಾವಾಗಲೂ ಒಂದು ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಾನು ಈ ಆಲೋಚನೆಯನ್ನು ಬದಲಾಯಿಸಲು ಸಾಧ್ಯವೇ? ಉತ್ತರ ಹೌದು ಎಂದಾದರೆ ಅದನ್ನು ಮೊದಲನೇ ಪೆಟ್ಟಿಗೆಗೆ ಹಾಕಿ ಸಣ್ಣದೊಂದು ಹೆಜ್ಜೆ ಇಡಿ. ಉತ್ತರ ಇಲ್ಲ ಎಂದಾದರೆ ಅದನ್ನು 2ನೇ ಪೆಟ್ಟಿಗೆಗೆ ಹಾಕಿ ಮನಸ್ಸಿನಿಂದ ಕೈಬಿಟ್ಟು ಬಿಡಿ. ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಭಯಪಡುವುದಕ್ಕಿಂತ ಇಂದಿನ ತಯಾರಿ ಮತ್ತು ಪುನರಾವರ್ತನೆಯ ಕಡೆಗೆ ಗಮನ ಹರಿಸುವುದು ಬುದ್ಧಿವಂತಿಕೆ. ನಮಗೆ ಆಕಾಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಮನೆಯ ಚಾವಣಿಯನ್ನು ದುರಸ್ತಿ ಮಾಡಿಕೊಳ್ಳಲು ಸಾಧ್ಯವಿದೆ. ಸೇರಿ ಫಿಲ್ಟರ್ ನಮಗೆ ನಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಬಳಸುವುದನ್ನು ಕಲಿಸಿಕೊಡುತ್ತದೆ. ಮಾನಸಿಕ ಶಕ್ತಿಯೂ ಕೂಡ ಹಣದಂತೆ ಇರುತ್ತದೆ. ಅದನ್ನು ಬೇಡದ ವಿಷಯಗಳಿಗೆ ಖರ್ಚು ಮಾಡಿದರೆ ಅಗತ್ಯವಿರುವಾಗ ಕೊರತೆಯಾಗುತ್ತದೆ. ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ಮನಸ್ಸಿನ ಇಮ್ಯಾಜಿನರಿ ಟ್ರಾಶ್ ಫೋಲ್ಡರ್ಗೆ ಹಾಕಿಬಿಡಬೇಕು.
ಕಂಪ್ಯೂಟರ್ನಲ್ಲಿ ಬೇಡದ ಫೈಲ್ಗಳನ್ನು ಹೇಗೆ ಅಳಿಸುತ್ತೇವೆಯೋ ಹಾಗೆ ಮನಸ್ಸಿಗೆ ಹೇಳಿ, ಇದು ನನ್ನ ನಿಯಂತ್ರಣದಲ್ಲಿಲ್ಲ, ಆದ್ದರಿಂದ ನಾನು ಇದನ್ನು ಬಿಡುತ್ತಿದ್ದೇನೆ. 4ನೆಯ ಅಧ್ಯಾಯ, ಅರುಗಾ ಮಾಮಾ ಭಾವನೆಗಳ ಸಹಜ ಸ್ವೀಕಾರದ ರಹಸ್ಯ. ನಾವು ದಿನವಿಡೀ ಸಂತೋಷವಾಗಿರಲು ಬಯಸುತ್ತೇವೆ. ಆದರೆ ಮಾನವರಾದ ನಮಗೆ ಭಯ, ಕೋಪ, ದುಃಖ, ಆತಂಕ, ಅಸೂಯೆ ಎಲ್ಲ ಭಾವನೆಗಳು ಬರುವುದು ಸಹಜ. ಇವುಗಳನ್ನು ಬಲವಂತವಾಗಿ ಮನಸ್ಸಿನಿಂದ ದೂರ ತಳ್ಳಲು ಹೋದಾಗ ಅವು ಮತ್ತಷ್ಟು ಶಕ್ತಿಯುತವಾಗಿ ನಮ್ಮ ಎದುರು ಬಂದು ನಿಲ್ಲುತ್ತವೆ. ನಮ್ಮ ಮನಸ್ಸಿಗೆ ಯಾವುದಾದರೂ ವಿಷಯವನ್ನು ಯೋಚಿಸಬೇಡ ಎಂದು ಹೇಳಿದರೆ ಮಿದುಳು ಮೊದಲು ಅದೇ ವಿಷಯವನ್ನು ಯೋಚಿಸಲು ಶುರುಮಾಡುತ್ತದೆ. ಇದನ್ನು ಜಪಾನಿ ಸಂಸ್ಕೃತಿಯ ಅರುಗಾ ಮಾಮಾ ಮತ್ತು ಮುರಿತಾ ಥೆರಪಿ ಸಿದ್ಧಾಂತವು ಅತ್ಯಂತ ಸುಂದರವಾಗಿ ವಿವರಿಸುತ್ತದೆ. ಅರುಗಾ ಮಾಮಾ ಎಂದರೆ ವಿಷಯಗಳನ್ನು ಅವು ಹೇಗಿವೆಯೋ ಹಾಗೆಯೇ ಒಪ್ಪಿಕೊಳ್ಳುವುದು. ಭಾವನೆಗಳೊಂದಿಗೆ ಯುದ್ಧ ಮಾಡಬೇಡಿ. ಯುದ್ಧ ಮಾಡಿದಷ್ಟು ಗೊಂದಲ ಹೆಚ್ಚಾಗುತ್ತದೆ. ನಿಮ್ಮ ಕೈಯಲ್ಲಿ ನೀರಿದ್ದರೆ ಅದನ್ನು ಮೃದುವಾಗಿ ಹಿಡಿದುಕೊಂಡರೆ ಕೈಯಲ್ಲಿಯೇ ಇರುತ್ತದೆ. ಆದರೆ ಬಲವಂತವಾಗಿ ಮುಷ್ಟಿಬಿಗಿ ಮಾಡಿದರೆ ನೀರು ಕೈಯಿಂದ ಹೊರಗೆ ಹರಿದು ಹೋಗುತ್ತದೆ. ನಮ್ಮ ಮನಸ್ಸು ಕೂಡ ಅಷ್ಟೇ. ಆಲೋಚನೆಗಳನ್ನು ಎಷ್ಟು ಒತ್ತಾಯಪೂರ್ವಕವಾಗಿ ಹತ್ತಿಕ್ಕಲು ಪ್ರಯತ್ನಿಸುತ್ತೇವೆಯೋ ಅವು ಅಷ್ಟೇ ವೇಗವಾಗಿ ಪುಟಿದೇಳುತ್ತವೆ. ಉದಾಹರಣೆಗೆ, ಯಾರಾದರೂ ನಿಮಗೆ ಮುಂದಿನ 30 ಸೆಕೆಂಡುಗಳ ಕಾಲ ಕೋತಿಯ ಬಗ್ಗೆ ಆಲೋಚನೆ ಮಾಡಬೇಡಿ ಎಂದು ಹೇಳಿದರೆ ನಿಮ್ಮ ತಲೆಯಲ್ಲಿ ಮೊದಲು ಬರುವುದು ಕೋತಿಯ ಚಿತ್ರವೇ. ಯಾಕೆಂದರೆ ನಮ್ಮ ಮಿದುಳಿಗೆ ಮಾಡಬೇಡ ಎಂಬ ಭಾಷೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಆದ್ದರಿಂದ ಭಾವನೆಗಳನ್ನು ವೈರಿಗಳನ್ನಾಗಿ ನೋಡಬೇಡಿ. ಅವುಗಳನ್ನು ಬರುವ ಅತಿಥಿಗಳಂತೆ ನೋಡಿ. ಅವು ಬರುತ್ತವೆ ಮತ್ತು ತಮ್ಮ ಸಮಯ ಮುಗಿದ ನಂತರ ಹೊರಟು ಹೋಗುತ್ತವೆ. ಆಕಾಶದಲ್ಲಿ ಮೋಡಗಳು ಬರುತ್ತವೆ, ಆದರೆ ಅವು ಸದಾಕಾಲ ಹಾಗೆಯೇ ಇರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಕರಗಿ ಹೋಗುತ್ತವೆ. ಭಾವನೆಗಳು ಕೂಡ ಹಾಗೆಯೇ ಇರುತ್ತವೆ. ಭಾವನೆಗಳನ್ನು ಮರೆಮಾಚುವುದು ನಿಜವಾದ ಶಕ್ತಿಯಲ್ಲ. ಬದಲಿಗೆ ಆ ಭಾವನೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಗುರುತಿಸುವುದು ಶಕ್ತಿಯಾಗಿದೆ. ಮನಸ್ಸಿನಲ್ಲಿ ಆತಂಕ ಬಂದಾಗ ಅದರಿಂದ ಓಡಿ ಹೋಗಬೇಡಿ. ಮನಸ್ಸನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಬೇಡಿ. 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಭಾವನೆಗೆ ನೀವೇ ಒಂದು ಹೆಸರನ್ನು ಕೊಡಿ. ಮನಸ್ಸಿನಲ್ಲಿ ಆತಂಕವಿದ್ದರೆ ಹೇಳಿ, ಈಗ ಆತಂಕ ಬಂದಿದೆ. ಕೋಪವಿದ್ದರೆ ಹೇಳಿ, ಈಗ ಕೋಪ ಬಂದಿದೆ. ಅಷ್ಟೇ. ಅದರೊಂದಿಗೆ ಜಗಳವಾಡಬೇಡಿ. ಅದನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ತೀರ್ಪು ಮಾಡಬೇಡಿ. ರಸ್ತೆಯ ಬದಿಯಲ್ಲಿ ನಿಂತು ಚಲಿಸುವ ವಾಹನಗಳನ್ನು ನೋಡುವಂತೆ ನಿಮ್ಮ ಆಲೋಚನೆಗಳನ್ನು ನೋಡಿ. ಪ್ರತಿಯೊಂದು ವಾಹನವನ್ನು ತಡೆಯುವುದು ನಿಮ್ಮ ಕೆಲಸವಲ್ಲ. ಅವು ತಾವಾಗಿಯೇ ಮುಂದೆ ಸಾಗುತ್ತವೆ. ನಾವು ಹಲವು ಬಾರಿ ನಮ್ಮ ಭಾವನೆಗಳನ್ನೇ ನಮ್ಮ ಗುರುತನ್ನಾಗಿ ಮಾಡಿಕೊಳ್ಳುತ್ತೇವೆ. ಭಯವಾಗುತ್ತಿದ್ದರೆ ನಾನು ದುರ್ಬಲ ಎಂದು ಭಾವಿಸುತ್ತೇವೆ. ದುಃಖವಿದ್ದರೆ ನನ್ನ ಜೀವನವೇ ಹಾಳಾಯಿತು ಎಂದು ಅಂದುಕೊಳ್ಳುತ್ತೇವೆ. ಆದರೆ ನೆನಪಿಡಿ, ನೀವು ಆಕಾಶದಂತೆ ಮತ್ತು ಭಾವನೆಗಳು ಮೋಡಗಳಂತೆ. ಮೋಡಗಳು ಬದಲಾಗುತ್ತವೆ, ಆದರೆ ಆಕಾಶ ಸದಾಕಾಲ ಹಾಗೆಯೇ ಇರುತ್ತದೆ. ಮಗು ಮೊದಲ ಬಾರಿ ಸೈಕಲ್ ಕಲಿಯುವಾಗ ಭಯಪಡುವುದು ಸಹಜ. ಅದರ ಅರ್ಥ ಮಗು ದುರ್ಬಲ ಎಂದಲ್ಲ. ಬದಲಿಗೆ ಮಿದುಳು ಹೊಸ ವಿಷಯವನ್ನು ಕಲಿಯುತ್ತಿದೆ ಅಷ್ಟೇ. ಭಯ, ಕೋಪ, ದುಃಖ ಎಲ್ಲವೂ ಮಾನವ ಸಹಜ ಅನುಭವಗಳು. ನಮಗೆ ಹಸಿವಾಗುವಂತೆ ಭಾವನೆಗಳು ಕೂಡ ಬರುತ್ತವೆ. ಸಮಸ್ಯೆ ಎದುರಾಗುವುದು ನಾವು ನಮ್ಮ ಭಾವನೆಗಳೊಂದಿಗೆ ಯುದ್ಧ ಮಾಡಲು ನಿಂತಾಗ. ಮೊದಲಿಗೆ ಒಂದು ಸಣ್ಣ ಆತಂಕ ಇರುತ್ತದೆ. ನಂತರ ಆ ಆತಂಕ ಬಂದಿದ್ದಕ್ಕೆ ನಮ್ಮ ಮೇಲೆ ನಾವೇ ಕೋಪಿಸಿಕೊಳ್ಳುತ್ತೇವೆ. ಈಗ ಒಂದು ಸಮಸ್ಯೆ ಎರಡಾಗಿ ಬದಲಾಗುತ್ತದೆ. ಭಾವನೆಗಳನ್ನು ಒಪ್ಪಿಕೊಂಡಾಗ ಅವುಗಳ ಒತ್ತಡ ತಾನಾಗಿಯೇ ಕಡಿಮೆಯಾಗುತ್ತದೆ. ಮುಂದಿನ ಬಾರಿ ಮನಸ್ಸು ಭಾರವಾದಾಗ ಕೇವಲ 1 ನಿಮಿಷ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗೆ ಜಾಗ ಕೊಡಿ. ಅದರೊಂದಿಗೆ ಜಗಳವಾಡಬೇಡಿ. ಸಮುದ್ರದ ಅಲೆಗಳನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಅಲೆಗಳ ಮೇಲೆ ಈಜುವುದನ್ನು ಕಲಿಯಲು ಖಂಡಿತ ಸಾಧ್ಯವಿದೆ. ಭಾವನೆಗಳನ್ನು ಸಂಪೂರ್ಣವಾಗಿ ಅಳಿಸಿಹಾಕಲು ಸಾಧ್ಯವಿಲ್ಲ. ಆದರೆ ಅವುಗಳ ಜೊತೆಗೆ ಪ್ರಶಾಂತವಾಗಿ ಬಾಳುವುದನ್ನು ಕಲಿಯಬಹುದು. 5ನೆಯ ಅಧ್ಯಾಯ, ವಾಬಿ ಸಾಬಿ ಅಪೂರ್ಣತೆಯಲ್ಲಿ ಸೌಂದರ್ಯ ಕಾಣುವ ಸೂತ್ರ. ಕೆಲವೊಮ್ಮೆ ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದೇ ಇಲ್ಲ, ಏಕೆಂದರೆ ಆ ಕೆಲಸವನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡಬೇಕು ಎಂಬ ಭಯ ನಮ್ಮನ್ನು ಕಾಡುತ್ತಿರುತ್ತದೆ. ಇನ್ನೂ ಸರಿಯಾದ ಸಮಯ ಬಂದಿಲ್ಲ, ಇನ್ನೂ ನನ್ನ ತಯಾರಿ ಸಾಕಾಗಿಲ್ಲ ಎಂದು ದಿನಗಳನ್ನು ಮುಂದೂಡುತ್ತಿರುತ್ತೇವೆ. ಕೆಲಸ ಕಷ್ಟವಾಗಿರುವುದಿಲ್ಲ, ಆದರೆ ಆ ಕೆಲಸದ ಬಗ್ಗೆ ನಮ್ಮ ಆಲೋಚನೆಗಳು ಕಷ್ಟದ ಬೆಟ್ಟವನ್ನು ಸೃಷ್ಟಿಸಿರುತ್ತವೆ. ಇಲ್ಲಿ ನಮಗೆ ಜಪಾನಿ ಸಂಸ್ಕೃತಿಯ ವಾಬಿ ಸಾಬಿ ಸೂತ್ರ ಅದ್ಭುತ ಬೆಳಕನ್ನು ನೀಡುತ್ತದೆ. ವಾಬಿ ಸಾಬಿ ಎಂದರೆ ಈ ಪ್ರಕೃತಿಯಲ್ಲಿ ಯಾವುದೂ ಪರಿಪೂರ್ಣವಾಗಿಲ್ಲ ಮತ್ತು ಆ ಅಪೂರ್ಣತೆಯಲ್ಲಿಯೇ ನೈಜ ಸೌಂದರ್ಯ ಅಡಗಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು. ಸಣ್ಣ ಪುಟ್ಟ ಕೊರತೆಗಳು ಸಹ ಜೀವನದ ಸುಂದರ ಭಾಗಗಳಾಗಿವೆ. ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಗಮನಿಸಿ ನೋಡಿ. ಗದ್ದೆಯ ಮಣ್ಣು ಒಂದೇ ಸಮನಾಗಿ ಇರುವುದಿಲ್ಲ. ಮರದ ಕೊಂಬೆಗಳು ನೇರವಾಗಿ ಇರುವುದಿಲ್ಲ. ಮೋಡಗಳು ಒಂದೇ ಆಕಾರದಲ್ಲಿ ಇರುವುದಿಲ್ಲ. ಆದರೂ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣುತ್ತದೆ. ಪ್ರಕೃತಿ ಎಂದಿಗೂ ಅಳತೆಗೋಲು ಹಿಡಿದು ವಸ್ತುಗಳನ್ನು ಸೃಷ್ಟಿಸುವುದಿಲ್ಲ. ನಾವು ನಮ್ಮ ಜೀವನಕ್ಕೆ ಅತ್ಯಂತ ಕಠಿಣ ನಿಯಮಗಳನ್ನು ಹಾಕಿಕೊಳ್ಳುತ್ತೇವೆ.
ಮಾಡಿದರೆ ಅತ್ಯಂತ ಪರಿಪೂರ್ಣವಾಗಿ ಮಾಡಬೇಕು, ಇಲ್ಲದಿದ್ದರೆ ಮಾಡಲೇಬಾರದು ಎಂದು ನಿರ್ಧರಿಸುತ್ತೇವೆ. ಈ ಆಲೋಚನೆಯೇ ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ಒಂದು ಮಗು ಚಿತ್ರ ಬಿಡಿಸಲು ಬಯಸುತ್ತದೆ ಎಂದು ಭಾವಿಸೋಣ. ಆದರೆ ನನ್ನ ಚಿತ್ರ ಒಬ್ಬ ದೊಡ್ಡ ಕಲಾವಿದನಂತೆ ಇರಬೇಕು ಎಂದು ಯೋಚಿಸಿ ಪೆನ್ಸಿಲ್ ಹಿಡಿಯದಿದ್ದರೆ ಆ ಮಗು ಎಂದಾದರೂ ಚಿತ್ರಕಲೆ ಕಲಿಯಲು ಸಾಧ್ಯವೇ? ಖಂಡಿತ ಇಲ್ಲ. ಕಲಿಯುವಿಕೆ ಯಾವಾಗಲೂ ಅಂಕುಡೊಂಕಾದ ರೇಖೆಗಳಿಂದಲೇ ಪ್ರಾರಂಭವಾಗುತ್ತದೆ. ಯಾರೂ ಮೊದಲ ದಿನವೇ ತಜ್ಞರಾಗಲು ಸಾಧ್ಯವಿಲ್ಲ. ಪ್ರತಿಯೊಂದು ಕಲೆಯೂ ನಿಧಾನವಾಗಿ ಆಕಾರ ಪಡೆಯುತ್ತದೆ. ನಮ್ಮ ಮಿದುಳು ತಪ್ಪುಗಳಿಗೆ ಹೆದರುತ್ತದೆ. ತಪ್ಪಾದರೆ ಬೇರೆಯವರು ಏನು ಅಂದುಕೊಳ್ಳುತ್ತಾರೋ ಎಂಬ ಭಯ ನಮ್ಮನ್ನು ಕಾಡುತ್ತದೆ. ಆದರೆ ನೆನಪಿಡಿ, ತಪ್ಪುಗಳು ಕಲಿಯುವಿಕೆಯ ದಾರಿಯೇ ಹೊರತು ನಿಲ್ಲುವ ಜಾಗವಲ್ಲ. ಪರಿಪೂರ್ಣತೆಯ ಸಮಯಕ್ಕಾಗಿ ಕಾಯಬೇಡಿ, ತಕ್ಷಣ ಕೆಲಸವನ್ನು ಪ್ರಾರಂಭಿಸಿ. ಜಗತ್ತಿನ ಎಷ್ಟೋ ಸುಂದರ ಕನಸುಗಳು ನನಸಾಗದೇ ಇರಲು ಕಾರಣ ಜನರು ಯೋಗ್ಯರಲ್ಲದ್ದಕ್ಕಾಗಿ ಅಲ್ಲ, ಬದಲಿಗೆ ಅವರು ಕೆಲಸವನ್ನು ಪ್ರಾರಂಭವೇ ಮಾಡದಿದ್ದಕ್ಕಾಗಿ. ಮಿತಿಮೀರಿದ ಆಲೋಚನೆಗಳು ಕ್ರಿಯೆಯ ವೈರಿಯಾಗಿವೆ. ಮಿದುಳು ಯೋಚಿಸುತ್ತಾ ಕುಳಿತರೆ ಕೈಗಳು ಕೆಲಸ ಮಾಡಲು ಮರೆಯುತ್ತವೆ. ಆಲೋಚನೆಗಳ ಚಕ್ರ ತಿರುಗುತ್ತಲೇ ಇರುತ್ತದೆ, ಆದರೆ ಕೆಲಸ ಮಾತ್ರ ಹಾಗೆಯೇ ಇರುತ್ತದೆ. ಸೈಕಲ್ ನಿಂತ ಜಾಗದಲ್ಲಿದ್ದರೆ ಮುಂದೆ ಹೋಗುವುದಿಲ್ಲ, ಅದಕ್ಕೆ ಸಣ್ಣದೊಂದು ತಳ್ಳುವಿಕೆ ಬೇಕು. ಒಂದು ಬಾರಿ ಸೈಕಲ್ ಚಲಿಸಲು ಶುರು ಮಾಡಿದರೆ ದಾರಿ ಸುಲಭವಾಗುತ್ತದೆ. ಆದ್ದರಿಂದ ಮುಂದಿನ 1 ನಿಮಿಷದಲ್ಲಿ ಒಂದು ಸಣ್ಣ ಕೆಲಸವನ್ನು ಪ್ರಾರಂಭಿಸಿ. ಇಡೀ ಕೆಲಸ ಮುಗಿಸುವುದು ಬೇಡ, ಕೇವಲ ಪ್ರಾರಂಭಿಸಿ. ಓದಬೇಕಿದ್ದರೆ ಕೇವಲ ಪುಸ್ತಕವನ್ನು ತೆರೆದು ಇಡಿ. ಬರೆಯಬೇಕಿದ್ದರೆ ಕೇವಲ ಒಂದು ಸಾಲನ್ನು ಬರೆಯಿರಿ. ಸ್ವಚ್ಛಗೊಳಿಸಬೇಕಿದ್ದರೆ ಕೇವಲ ಒಂದು ವಸ್ತುವನ್ನು ಸರಿಯಾದ ಜಾಗದಲ್ಲಿ ಇಡಿ. ಸಣ್ಣ ಕ್ರಿಯೆಯೂ ಕೂಡ ಕ್ರಿಯೆಯೇ ಹೌದು. ನಮ್ಮ ದೇಹ ಚಲಿಸಲು ಪ್ರಾರಂಭಿಸಿದಾಗ ಮಿದುಳು ಕೂಡ ತಾನಾಗಿಯೇ ಕ್ರಿಯೆಯಲ್ಲಿ ತೊಡಗುತ್ತದೆ. ನದಿಯ ದಡದಲ್ಲಿ ನಿಂತು ಕೇವಲ ನೀರನ್ನು ನೋಡುತ್ತಿದ್ದರೆ ನದಿ ದಾಟಲು ಸಾಧ್ಯವಿಲ್ಲ. ಮೊದಲ ಹೆಜ್ಜೆ ಇಟ್ಟಾಗಲೇ ಪ್ರಯಾಣ ಆರಂಭವಾಗುತ್ತದೆ. ನಾವು ಮೊದಲು ಪ್ರೇರಣೆ ಬರಲಿ, ಆಮೇಲೆ ಕೆಲಸ ಮಾಡೋಣ ಎಂದು ಕಾಯುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಮೊದಲು ಕ್ರಿಯೆ ಬರಬೇಕು, ಆಮೇಲೆ ತಾನಾಗಿಯೇ ಪ್ರೇರಣೆ ಹುಟ್ಟಿಕೊಳ್ಳುತ್ತದೆ. ಬೆಂಕಿ ಉರಿದ ನಂತರ ಉಷ್ಣತೆ ಸಿಗುವಂತೆ ಕೆಲಸ ಪ್ರಾರಂಭಿಸಿದ ನಂತರ ಉತ್ಸಾಹ ಬರುತ್ತದೆ. ಅಪೂರ್ಣ ಹೆಜ್ಜೆಯು ಸುಮ್ಮನೆ ನಿಲ್ಲುವುದಕ್ಕಿಂತ ಎಷ್ಟೋ ಪಟ್ಟು ಮೇಲು. ದಾರಿಯಲ್ಲಿ ಸಾಗುವಾಗ ದಿಕ್ಕನ್ನು ಬದಲಾಯಿಸಿಕೊಳ್ಳಬಹುದು, ಆದರೆ ನಿಂತಲ್ಲೇ ನಿಂತರೆ ಯಾವುದೇ ಪ್ರಗತಿ ಇರುವುದಿಲ್ಲ. ಮಣ್ಣಿನಲ್ಲಿ ಬೀಜವನ್ನು ಹಾಕದಿದ್ದರೆ ಗಿಡ ಮೂಡುವ ಅವಕಾಶವೇ ಇರುವುದಿಲ್ಲ. ಮಿದುಳಿಗೆ ಪ್ರಗತಿ ಕಾಣಿಸಿದಾಗ ಅದು ತಾನಾಗಿಯೇ ಶಾಂತವಾಗುತ್ತದೆ. ಜಗತ್ತಿನ ಯಾವುದೇ ಶ್ರೇಷ್ಠ ವಸ್ತು ಮೊದಲ ಬಾರಿಗೆ ಅದ್ಭುತವಾಗಿರಲಿಲ್ಲ. ಸಮಯ ಕಳೆದಂತೆ ಅವುಗಳು ಸುಂದರ ರೂಪ ಪಡೆದುಕೊಂಡಿವೆ. ಸ್ವಯಂ ತಪ್ಪು ಮಾಡಲು ನಮಗೆ ನಾವೇ ಅನುಮತಿ ನೀಡಿದಾಗ ಭಯ ಕಡಿಮೆಯಾಗುತ್ತದೆ. ಮುಂದಿನ ಬಾರಿ ಕೆಲಸ ದೊಡ್ಡದಾಗಿ ಕಂಡಾಗ ಅದನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ಕೇವಲ 1 ನಿಮಿಷ ಕೆಲಸ ಮಾಡಿ. ಪ್ರಪಂಚದಲ್ಲಿ ಸೋತವರಲ್ಲಿ ಹೆಚ್ಚಿನವರು ಪ್ರತಿಭೆ ಇಲ್ಲದವರಲ್ಲ, ಕೇವಲ ಮೊದಲ ಹೆಜ್ಜೆ ಇಡಲು ಹಿಂಜರಿದವರು ಅಷ್ಟೇ. 6ನೆಯ ಅಧ್ಯಾಯ, ಇಚಿಗೋ ಇಚಿಯೇ, ಪ್ರಸ್ತುತ ಕ್ಷಣದ ಮರುಹೊಂದಿಸುವಿಕೆ. ಪ್ರತಿದಿನ ಸೂರ್ಯ ಮೂಡುವಾಗ ಆ ಸೂರ್ಯ ನಿನ್ನೆಯ ಸೂರ್ಯನಲ್ಲ. ನೋಡಲು ಒಂದೇ ತರಹ ಕಂಡರೂ ಇಂದಿನ ದಿನ ಸಂಪೂರ್ಣವಾಗಿ ಹೊಸದಾಗಿರುತ್ತದೆ. ನಿನ್ನೆಯ ಗಾಳಿ ಹೊರಟು ಹೋಗಿದೆ, ನಿನ್ನೆಯ ಸಂಜೆ ಮುಗಿದು ಹೋಗಿದೆ. ಜಗತ್ತು ಪ್ರತಿಕ್ಷಣವೂ ಬದಲಾಗುತ್ತಿದೆ, ಆದರೆ ನಮ್ಮ ಮನಸ್ಸು ಮಾತ್ರ ಹಳೆಯ ನೆನಪುಗಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುತ್ತದೆ. ಇಚಿಗೋ ಇಚಿಯೇ ನಮಗೆ ಒಂದು ಸತ್ಯವನ್ನು ಕಲಿಸಿಕೊಡುತ್ತದೆ. ಈ ಕ್ಷಣ ಕೇವಲ 1 ಬಾರಿ ಮಾತ್ರ ಸಿಗುತ್ತದೆ, ಇದು ಮತ್ತೆಂದೂ ಮರಳಿ ಬರುವುದಿಲ್ಲ. ಈಗ ಇರುವುದೇ ನಿಜವಾದ ಜೀವನ, ಉಳಿದಿದ್ದೆಲ್ಲವೂ ಕೇವಲ ಕಲ್ಪನೆ ಅಥವಾ ಕಥೆಗಳು. ನೀವು ನದಿಯ ದಡದಲ್ಲಿ ನಿಂತಿದ್ದರೆ ಹರಿಯುವ ನೀರನ್ನು ಗಮನಿಸಿ. ಒಂದು ಬಾರಿ ಮುಂದೆ ಹೋದ ನೀರು ಮತ್ತೆ ಅದೇ ಜಾಗಕ್ಕೆ ಬರುವುದಿಲ್ಲ. ಸಮಯವೂ ಹಾಗೆಯೇ ಸಾಗುತ್ತದೆ. ಆದರೆ ಮನುಷ್ಯನ ದೇಹ ವರ್ತಮಾನದಲ್ಲಿದ್ದರೆ ಮನಸ್ಸು ಮಾತ್ರ ಭೂತಕಾಲದಲ್ಲಿ ಸಿಲುಕಿರುತ್ತದೆ. ಹಳೆಯ ತಪ್ಪುಗಳು, ಕಳೆದು ಹೋದ ಸಮಯ, ಹಳೆಯ ನೋವುಗಳು ನಮ್ಮನ್ನು ಕಾಡುತ್ತಿರುತ್ತವೆ. ದಿನದ ಕೆಲವು ಗಂಟೆಗಳು ಚೆನ್ನಾಗಿ ಹೋಗದಿದ್ದರೆ ಇಡೀ ದಿನವೇ ಹಾಳಾಯಿತು ಎಂದು ಭಾವಿಸುತ್ತೇವೆ. ಗಡಿಯಾರದ ಮುಳ್ಳುಗಳು ಮುಂದೆ ಸಾಗಿ ಹೊಸ ಸಮಯವನ್ನು ತಂದಿದ್ದರೂ ನಮ್ಮ ಗಮನ ಮಾತ್ರ ಹಳೆಯ ತಪ್ಪುಗಳ ಮೇಲೆಯೇ ಇರುತ್ತದೆ. ಬೆಳಿಗ್ಗೆ ಸಮಯ ವ್ಯರ್ಥವಾಯಿತು ಎಂದು ಮಧ್ಯಾಹ್ನ ಬೇಸರಪಟ್ಟುಕೊಂಡು ಮಧ್ಯಾಹ್ನದ ಸಮಯವನ್ನು ಸಹ ವ್ಯರ್ಥ ಮಾಡಿಕೊಳ್ಳುತ್ತೇವೆ. ತಪ್ಪು ನಡೆದಿದ್ದು ಬೆಳಿಗ್ಗೆ ಆದರೆ ಅದರ ಪ್ರಭಾವ ಸಂಜೆಯವರೆಗೂ ಮುಂದುವರಿಯುತ್ತದೆ. ಇದಕ್ಕೆ ಕಾರಣ ನಮ್ಮ ಆಲೋಚನೆಗಳು. ಇಲ್ಲಿ ನಮಗೆ ಮಣ್ಣು ಪಾಲು ನಿಯಮ ಸಹಾಯ ಮಾಡುತ್ತದೆ. ಅಂದರೆ ಮುಗಿದು ಹೋದ ವಿಷಯಗಳಿಗೆ ಮಣ್ಣು ಹಾಕಿ ಅವುಗಳನ್ನು ಅಲ್ಲೇ ಬಿಟ್ಟು ಬಿಡುವುದು. ಹಳೆಯ ಒಣಗಿದ ಎಲೆಗಳು ಮಣ್ಣಿನಲ್ಲಿ ಕರಗಿ ಹೋಗುವಂತೆ ಹಳೆಯ ಆಲೋಚನೆಗಳಿಗೂ ವಿಶ್ರಾಂತಿ ನೀಡಬೇಕು. ಅತಿಯಾದ ಅಪರಾಧ ಪ್ರಜ್ಞೆ ನಮ್ಮನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ತಪ್ಪುಗಳಿಂದ ಕಲಿಯುವುದು ಮುಖ್ಯ, ಆದರೆ ಹಳೆಯ ತಪ್ಪುಗಳನ್ನೇ ನೆನೆದು ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುವುದು ತಪ್ಪು. ಒಂದು ಪುಸ್ತಕದ ಒಂದು ಪುಟ ಹಾಳಾದರೆ ಇಡೀ ಪುಸ್ತಕವನ್ನೇ ಎಸೆಯುತ್ತೇವೆಯೇ? ಖಂಡಿತ ಇಲ್ಲ. ಮುಂದಿನ ಪುಟದಲ್ಲಿ ಹೊಸದಾಗಿ ಬರೆಯಲು ಶುರು ಮಾಡುತ್ತೇವೆ. ಪ್ರತಿ ಗಂಟೆಯನ್ನು ಒಂದು ಹೊಸ ಅವಕಾಶ ಎಂದು ತಿಳಿಯಿರಿ. ಗಡಿಯಾರ ಕೇವಲ ಸಮಯವನ್ನು ತೋರಿಸುವುದಿಲ್ಲ, ಅದು ಹೊಸ ಸಾಧ್ಯತೆಗಳನ್ನು ತೋರಿಸುತ್ತದೆ.
ಬದುಕಿನಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಇಂದಿನ ಈ ಕ್ಷಣ ಮಾತ್ರ. ಭೂತಕಾಲ ಕಥೆಯಾಗಿದೆ, ಭವಿಷ್ಯ ಇನ್ನೂ ಮೂಡಿಲ್ಲ. ಆದ್ದರಿಂದ ಇಂದು ಮಾತ್ರ ನಮ್ಮ ಕೈಯಲ್ಲಿದೆ. ತಪ್ಪುಗಳಿಂದ ಕಲಿಯಿರಿ, ಆದರೆ ಅವುಗಳನ್ನು ಕಲ್ಲುಗಳನ್ನಾಗಿ ಮಾಡಿಕೊಂಡು ನಿಮ್ಮ ಬ್ಯಾಗ್ನಲ್ಲಿ ತುಂಬಿಕೊಳ್ಳಬೇಡಿ. ಬ್ಯಾಗ್ ಭಾರವಾದರೆ ನಡಿಗೆ ಕಷ್ಟವಾಗುತ್ತದೆ. ಮುಂದಿನ ಬಾರಿ ದಿನ ಕೆಟ್ಟದಾಗಿ ಹೋಯಿತು ಎಂದು ಅನಿಸಿದಾಗ ಮನಸ್ಸಿಗೆ ಹೇಳಿ, ಆ ಸಮಯ ಮುಗಿದು ಹೋಗಿದೆ, ಈಗ ಹೊಸ ಕ್ಷಣ ಆರಂಭವಾಗಿದೆ, ನಾನು ಇಲ್ಲಿಂದ ಮತ್ತೆ ಹೊಸದಾಗಿ ಪ್ರಾರಂಭಿಸುತ್ತೇನೆ. ಈ ಆಲೋಚನೆ ನಮ್ಮನ್ನು ಹಳೆಯ ಬಲೆಯಿಂದ ಬಿಡುಗಡೆಗೊಳಿಸುತ್ತದೆ. ಪಕ್ಷಿ ಹಾರುವಾಗ ನಿನ್ನೆಯ ಗಾಳಿ ಹೇಗಿತ್ತು ಎಂದು ನೋಡುವುದಿಲ್ಲ, ಅದು ಈಗಿನ ಗಾಳಿಗೆ ತಕ್ಕಂತೆ ರೆಕ್ಕೆಗಳನ್ನು ಬಡಿಯುತ್ತದೆ. ಅದೇ ರೀತಿ ನಾವು ಕೂಡ ಹೊಸ ಹೆಜ್ಜೆಯನ್ನು ಇಡಬೇಕು. ಇಂದು ನಮಗೆ ಸಿಕ್ಕ ಈ ಕ್ಷಣವನ್ನು ಹಳೆಯ ಆಲೋಚನೆಗಳಿಂದ ಹಾಳು ಮಾಡಿಕೊಳ್ಳಬಾರದು. ನಮ್ಮ ಮನಸ್ಸಿನಲ್ಲಿ ಒಂದು ರಿಸೆಟ್ ಬಟನ್ ಒತ್ತಿ ಹೇಳಿಕೊಳ್ಳಬೇಕು, ಹೊಸ ಆರಂಭಕ್ಕೆ ಮುನ್ನುಡಿ ಬರೆಯುತ್ತಿದ್ದೇನೆ, ಹಳೆಯ ಧೂಳು ಹಿಂದೆ ಉಳಿದಿದೆ. ಮರಗಳು ಪ್ರತಿ ವರ್ಷ ಹಳೆಯ ಎಲೆಗಳನ್ನು ಉದುರಿಸುತ್ತವೆ. ಹಳೆಯ ಎಲೆಗಳನ್ನು ಉದುರಿಸದಿದ್ದರೆ ಹೊಸ ಚಿಗುರು ಮೂಡಲು ಜಾಗ ಇರುವುದಿಲ್ಲ. ನಮ್ಮ ಇಡೀ ಜೀವನದ ಸಾರಾಂಶ ಇಷ್ಟೇ. ನಮ್ಮ ದೊಡ್ಡ ಶತ್ರು ಹೊರಗಿನ ಪ್ರಪಂಚವಲ್ಲ, ಬದಲಿಗೆ ನಮ್ಮದೇ ಆದ ಗೊಂದಲಮಯ ಮನಸ್ಸು ಒಂದು ಕೃಷಿ ಭೂಮಿಯಂತೆ. ಕಾಳಜಿ ವಹಿಸಿದರೆ ಅಲ್ಲಿ ಸುಂದರ ಆಲೋಚನೆಗಳ ಬೆಳೆ ಬೆಳೆಯುತ್ತದೆ. ಕಾಳಜಿ ವಹಿಸದಿದ್ದರೆ ಅಲ್ಲಿ ಆತಂಕ, ಭಯ ಎಂಬ ಕಳೆಗಳು ಬೆಳೆಯುತ್ತವೆ. ಮಿದುಳನ್ನು ನಿಯಂತ್ರಿಸುವುದು ಕಷ್ಟದ ಕೆಲಸವಲ್ಲ. ಸಣ್ಣ ಸಣ್ಣ ನಿಯಮಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಜೀವನ ನಮ್ಮ ಇಷ್ಟದಂತೆಯೇ ಸಾಗುವುದಿಲ್ಲ. ಏರಿಳಿತಗಳು ಸಹಜ, ಆದರೆ ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುವುದನ್ನು ಕಲಿಯುವುದೇ ನಿಜವಾದ ಬುದ್ಧಿವಂತಿಕೆ. ಮುಗಿದ ಕೆಲಸಗಳನ್ನು ಬಿಟ್ಟು ಬಿಡುವುದರಿಂದ ಮನಸ್ಸು ಹಗುರವಾಗುತ್ತದೆ. ಕಾಗದದ ಮೇಲೆ ಬರೆದು ಹರಿದು ಹಾಕುವುದರಿಂದ ಗೊಂದಲಗಳು ದೂರವಾಗುತ್ತವೆ. ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಗಮನ ಹರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಭಾವನೆಗಳನ್ನು ಒಪ್ಪಿಕೊಳ್ಳುವುದರಿಂದ ಪ್ರಶಾಂತತೆ ಸಿಗುತ್ತದೆ. ಅಪೂರ್ಣತೆಯ ನಡುವೆಯೂ ಕೆಲಸವನ್ನು ಪ್ರಾರಂಭಿಸುವುದರಿಂದ ಯಶಸ್ಸಿನ ದಾರಿ ಕಾಣಿಸುತ್ತದೆ. ಮತ್ತು ಪ್ರತಿಕ್ಷಣವನ್ನು ಹೊಸ ಆರಂಭ ಎಂದು ಭಾವಿಸುವುದರಿಂದ ಹಳೆಯ ನೋವುಗಳು ನಮ್ಮನ್ನು ಬಂಧಿಸಲು ಸಾಧ್ಯವಾಗುವುದಿಲ್ಲ. ಜೀವನವು ಒಂದು ಓಟದ ಸ್ಪರ್ಧೆಯಲ್ಲ, ಪ್ರತಿದಿನ ಕಲಿಯುತ್ತಾ ಮುಂದೆ ಸಾಗುವ ಸುಂದರ ಪ್ರಯಾಣ. ಯಾವುದೇ ಮನುಷ್ಯ ಪರಿಪೂರ್ಣನಲ್ಲ. ಪ್ರತಿದಿನ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ನೆಮ್ಮದಿಯ ಜೀವನ ಸಾಗಿಸೋಣ ಬನ್ನಿ. ಆಡಿಯೋ ಇನ್ಸೈಟ್ಸ್ನ ಈ ಸುಂದರ ಪ್ರಸ್ತುತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಂಬಲಿಸಿ. ನಿಮ್ಮ ಮನಸ್ಸನ್ನು ಹಗುರಗೊಳಿಸುವ ಈ ಜಪಾನಿ ಸೂತ್ರಗಳನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಧನ್ಯವಾದಗಳು.